ಎಲ್ಲರಿಗೂ ನಮಸ್ಕಾರ. ವಾರದಲ್ಲಿ ಒಂದಿನ ದೇವ್ರ ಪೂಜೆ ಮಾಡಿ ಮನಸ್ಸಿನಲ್ಲಿರೋ ಎಲ್ಲ ಕಷ್ಟನೂ ಹೇಳಿದ್ರೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತೈತಲ್ಲ. ನಾನು ಗುರುವಾರ ಸಾಯಿಬಾಬಾರ ಪೂಜೆ ಮಾಡ್ತೀನಿ, ಮನಸ್ಸಿಗೆ ಆ ದಿನ ಫುಲ್ ಖುಷಿ ಅನ್ಸುತ್ತೆ. ನಾನಿವಾಗ ರೀಸೆಂಟಾಗಿ ಒಂದು ಬುಕ್ ಓದ್ತಾ ಇದ್ದೇನೆ, ಯಾವುದಂದರೆ ಹೌ ಟು ಸ್ಟಾಪ್ ವರಿಂಗ್ ಸ್ಟಾರ್ಟ್ ಲಿವಿಂಗ್ ಅಂತೇಳಿ. ಅದರಲ್ಲಿ ಹೇಳಿದ್ದಾರೆ ಯಾವಾಗಲೂ ನಮ್ಮ ಫೋಕಸ್ ಸೊಲ್ಯೂಷನ್ ಮೇಲೆ ಇರಬೇಕಂತ, ಪ್ರಾಬ್ಲಮ್ ಮೇಲಲ್ಲ. ಯಾವಾಗ ಎಲ್ಲರ ಜೀವನದಾಗೂ ಕಷ್ಟ ಇದ್ದೇ ಇರುತ್ತೆ. ಜಾಬದಲ್ಲಿ ಪ್ರಮೋಷನ್ ಸಿಕ್ಕಿಲ್ಲ ಅಂಥೇಳಿ, ಹೆಲ್ತ್ ಚೆನ್ನಾಗಿಲ್ಲ ಅಂತ, ಸ್ಟಡಿ ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇಲ್ಲ ಅಂತೇಳಿ, ಇಲ್ಲ ಫ್ಯಾಮ್ಲಿಯಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಅಂತ ಅವ್ರು ಏನು ಹೇಳ್ತಾರೆ ಅಂತ ಈ ಬುಕ್ನಾಗ ಫಸ್ಟಿಗೆ ನಾವು ಎಕ್ಸೆಪ್ಟೆನ್ಸ್ ಮಾಡ್ಬೇಕಂತ. ಏನಂದ್ರೆ ವರ್ಸ್ಟ್ ಕೇಸ್ ಏನು ಪಾಸಿಬಲ್ ಐತಿ ಅಂಥೇಳಿ, ಅಂದರೆ ಜಾಬ್ ಹೋಗ್ಬೋದು, ಹೆಲ್ತ್ ಇನ್ನೂ ಕೆಡ್ಬೋದು, ಮಕ್ಳು ಇನ್ನೂ ಮಾರ್ಕ್ಸ್ ತೆಗಿತಾ ಇಲ್ಲ ಅಂತ ಮಾಡಿದ ಮೇಲೆ ನಾವು ರೆಡಿ ಆಗ್ಬೇಕಂತ. ಈಗ ಬೆಸ್ಟ್ ಹೆಂಗೆ ಮಾಡೋದು ಅದನ್ನು ಅಂಥೇಳಿ ವಿಚಾರ ಮಾಡ್ಬೇಕಂತ. ಈಗ ಜಾಬ್ ಒಳಗೆ ನಾವು ಏನು ಸ್ಕಿಲ್ ಅಪ್ಡೇಟ್ ಮಾಡಿದ್ರೆ ಪ್ರಮೋಷನ್ ಸಿಗ್ಬೋದು ಅನ್ನೋದ್ರ ಮ್ಯಾಗ ಫೋಕಸ್ ಮಾಡೋದು. ಹೆಲ್ತ್ ಚೆನ್ನಾಗಿ ಇಟ್ಕೋಬೇಕಂದ್ರೆ ಯೋಗ ಮಾಡೋದು. ಮಕ್ಕಳದ್ದು ಸ್ಟಡಿ ಚೆನ್ನಾಗಿ ಆಗ್ಬೇಕಂತಂದ್ರೆ ಡೈಲಿ 1 hour ಅವರಿಗೆ ರೂಟೀನ್ ಸೆಟ್ ಮಾಡೋದು, ಸ್ಟಡಿ ಟೈಮ್ ಅಂತ. ಫ್ಯಾಮ್ಲಿಯಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಅಂತಂತಂದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಈ ರೀತಿ ನಾವು ಬರೀ ಯಾವಾಗಲೂ ಪ್ರಾಬ್ಲಮ್ಗೆ ಫೋಕಸ್ ಮಾಡಬಾರ್ದು, ಸೊಲ್ಯೂಷನಿಗೆ. ಪ್ರಾಬ್ಲಮ್, ಎಕ್ಸೆಪ್ಟೆನ್ಸ್, ದೆನ್ ಸೊಲ್ಯೂಷನ್ ಅಂತ ಈ ಬುಕ್ ಚೆನ್ನಾಗಿದೆ. ನೀವು ಯಾರಿಗಾದ್ರು ಗಿಫ್ಟ್ ಕೊಡೋ ಹಂಗಿದ್ರೆ ಸಖತ್ತಾಗಿದೆ, ನೀವು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.